ನಮಸ್ಕಾರ ಸ್ನೇಹಿತರೆ. ಒಬ್ಬ ವ್ಯಕ್ತಿ ಒಂದು ಕಾರ್ಯಕ್ರಮದಲ್ಲಿ ಅವನ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇರ್ತಾನೆ. ಮಾತುಗಳನ್ನು ಶುರು ಮಾಡಿ ಒಂದು 15ರಿಂದ 20 ಸೆಕೆಂಡ್ಗಳು ಆಗಿರುತ್ತಷ್ಟೆ. 1 ನಿಮಿಷ ಕೂಡ ಆಗಿರಲ್ಲ. ಆ 1 ನಿಮಿಷದ ಒಳಗೇನೆ ಆ ವ್ಯಕ್ತಿಯ ವಿರುದ್ಧವಾಗಿ ಆ ವ್ಯಕ್ತಿಗೆ ಅವಮಾನ ಮಾಡಬೇಕೆಂದು, ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಕುಗ್ಗಿಸಬೇಕೆಂದು ಒಂದು ಚಪ್ಪಲಿಯನ್ನು ತೆಗೆದು ಆ ವ್ಯಕ್ತಿಯ ಮೇಲೆ ಬಿಸಾಕ್ತಾ ಕೆಟ್ಟದಾಗಿ ಕೂಗಾಟವನ್ನು ಕೂಗ್ತಾರೆ. ಚಪ್ಪಲಿ ಆ ವ್ಯಕ್ತಿಯ ಮೇಲೆ ಬಿದ್ದ ಕೂಡಲೇ ಆ ವ್ಯಕ್ತಿ ಆ ಚಪ್ಪಲಿಯನ್ನು ತೆಗೆದುಕೊಂಡ ನಂತರ ಅದನ್ನು ಕೈಯಲ್ಲಿ ಹಿಡ್ಕೊಂಡು ತುಂಬ ಸುಂದರವಾಗಿದೆ, ಈ ಚಪ್ಪಲಿಯನ್ನು ಯಾರು ಎಸೆದ್ರೋ ಅವರಲ್ಲಿ ಇನ್ನೊಂದು ಮನವಿ, ಒಂದನ್ನು ಎಸೆದ್ರಿ ಈಗ ಮತ್ತೆ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ, ಆ ಇನ್ನೊಂದು ಕೂಡ ಎಸೇರಿ ಅಂತ ಹೇಳ್ತಾನೆ. ಮತ್ತೆ ಮಾತುಗಳನ್ನು ಇವನು ಪ್ರಾರಂಭ ಮಾಡ್ತಾನೆ. ಆ ಪ್ರಾರಂಭ ಮಾಡಿದ ಕೂಡಲೇ ಮತ್ತೆ ಇನ್ನೊಂದು ಚಪ್ಪಲಿಯನ್ನು ಅವರು ಎಸೆತಾರೆ. ಮೊದಲು ಎಸೆದ ವ್ಯಕ್ತಿ ಅವನ ಇನ್ನೊಂದು ಕಾಲಿನ ಚಪ್ಪಲಿಯನ್ನು ಎಸೆತಾರೆ. ಆ ಎರಡೂ ಚಪ್ಪಲಿಯನ್ನು ತಗೊಂಡು ನೋಡ್ತಾರೆ, ತುಂಬ ಚೆನ್ನಾಗಿದೆ, ಇದರ ಬೆಲೆ ಒಂದು 500ರಿಂದ 600 ರೂಪಾಯಿ ಇರ್ಬೋದು. ಆದರೆ ನಮ್ಮ ದೇಶದಲ್ಲಿ ಈ ಚಪ್ಪಲಿಯನ್ನು ಕೂಡ ತೆಗೆದುಕೊಳ್ಳದೆ ಇರುವವರು ಅನೇಕ ಜನರು ಇದ್ದಾರೆ. ಅವರ ಪರಿಸ್ಥಿತಿಗಳು ಆ ರೀತಿ ಇರುತ್ತೆ. ಅಂಥವರಿಗೆ ಈ ಚಪ್ಪಲಿಗಳ ಉಪಯೋಗವಾಗುತ್ತೆ. ಯಾರು ಎಸೆದಿದ್ದಾರೋ ಅವರಿಗೆ ಈ ಪುಣ್ಯ ಸಲ್ಲಲಿ ಅಂತ ಹೇಳಿ ಆ ಚಪ್ಪಲಿಯನ್ನು ಎತ್ತಿ ಬದಿಯಲ್ಲಿ ಇಟ್ಟು ಇವನ ಮಾತುಗಳನ್ನು ಪ್ರಾರಂಭ ಮಾಡ್ತಾನೆ. ಮತ್ತೆ ಹೇಳ್ತಾನೆ, ನನ್ನ ಮಾತುಗಳನ್ನ ಮತ್ತೆ ಮುಂದುವರಿಸ್ತೀನಿ. ಇನ್ನು ಯಾರಾದರೂ ಚಪ್ಪಲಿಯನ್ನು ಎಸೆಯೋರು ಒಂದೇ ಬಾರಿಗೆ 2 ಚಪ್ಪಲಿಗಳನ್ನು ಎಸೆದ್ಬಿಡಿ. 1000 ಚಪ್ಪಲಿಗಳು ಬರಲಿ, 2000 ಚಪ್ಪಲಿಗಳು ಬರಲಿ, ಅದಷ್ಟು ಕೂಡ ನನಗೆ ಉಪಯೋಗಕ್ಕೆ ಬೇಕಾಗುತ್ತೆ ಅಂತ ಹೇಳ್ತಾನೆ. ನಂತರದ ಕ್ಷಣಗಳಲ್ಲಿ ಯಾವುದೇ ರೀತಿಯಾದಂಥ ಚಪ್ಪಲಿಗಳು ಅವನ ಮೇಲೆ ಬೀಳಲ್ಲ. ಅವನು ಏನು ವಿಚಾರವನ್ನು ಹೇಳ್ಬೇಕಂತಿದ್ನೋ ಅದನ್ನು ಸಂಪೂರ್ಣವಾಗಿ ಹೇಳಿ ಮುಗಿಸ್ತಾನೆ. ಸ್ನೇಹಿತರೆ, ಇದರಲ್ಲಿ ಏನು ವಿಚಾರ ನಮ್ಗೆ ಕಂಡು ಬರುತ್ತೆ ಅಂದರೆ, ಒಬ್ಬರು ನಮಗೆ ಅವಮಾನ ಮಾಡಬೇಕು ಅಂತ ಅವರು ಪ್ರಯತ್ನಗಳನ್ನು ಪಟ್ಟಾಗ ಆ ಅವಮಾನಗಳನ್ನು ನಾವು ಯಾವ ರೀತಿ ಎದುರಿಸಬೇಕು ಅನ್ನೋದು ಈ ವಿಚಾರ ನಮಗೆ ತಿಳಿಸ್ಕೊಡುತ್ತೆ. ಸ್ನೇಹಿತರೆ, ನಮ್ಮನ್ನು ಅವಮಾನ ಮಾಡಬೇಕಂತ ಇರೋರು ಒಂದೇ ಸಲಕ್ಕೆ ನಮ್ಮನ್ನು ಟಾರ್ಗೆಟ್ ಮಾಡಲ್ಲ. ನಮ್ಮ ಹಂತದ ಬೆಳವಣಿಗೆಯನ್ನು ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ನಮ್ಮ ಬೆಳವಣಿಗೆಗಳು, ನಮ್ಮ ಆಚಾರ ವಿಚಾರಗಳು, ನಮ್ಮ ಪದ್ಧತಿಗಳು, ಸಿದ್ಧಾಂತಗಳು ಅವರಿಗೆ ಹಿಡಿಸದೇ ಇದ್ದಾಗ, ಅವರ ತತ್ವಿರುದ್ಧವಾಗಿದ್ದಾಗ ಈ ರೀತಿಯಾದಂಥ ತೆಗಳಿಕೆ, ಅವಮಾನ, ಇಂಥ ವಿಚಾರಗಳನ್ನು ಪದೇ ಪದೇ ನಮಗವರು ಮಾಡ್ತಾ ಇರ್ತಾರೆ. ಯಾರು ಎಷ್ಟೇ ಅವಮಾನಗಳನ್ನು ಮಾಡಿದ್ರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವಂತಹ ಶಕ್ತಿ, ಆ ಮನೋಬಲ ನಮ್ಮಲ್ಲಿ ಇರಬೇಕು. ಸ್ನೇಹಿತರೆ, 4 ಜನ ಇದ್ದಾರೆ, ಮಾತಾಡ್ತಿದ್ದೀವಿ. ನಾವು ಮಾತಾಡ್ತಿರ್ಬೇಕಾದ್ರೆ ಬೇಕಂತಲೇ ನಮ್ಮನ್ನು ಅವಮಾನ ಮಾಡೋಕ್ಕೆ ಕೆಲವು ಪದಗಳನ್ನು ಉಪಯೋಗಿಸ್ತಾರೆ. ನಮಗೆ ಅವಮಾನ ಆಯಿತು ಅಂತ ಗೊತ್ತಾದ ಕ್ಷಣವೇ ಅವರ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಿ ನಂತರ ನಮ್ಮ ಉತ್ತರ ತುಂಬ ಅದ್ಭುತವಾಗಿ ಮಾತಾಡಿದ್ರಿ, ಇದಕ್ಕಿಂತ ಹಿಂದೆ ಕೂಡ ಅನೇಕ ಬಾರಿ ನನಗೆ ಈ ರೀತಿ ಮಾತಾಡಿದವರು ಇದ್ದಾರೆ, ಅವರೆಲ್ಲ ಮಾತುಗಳನ್ನು ವಿನಯವಾಗಿ ಗೌರವಪೂರ್ವಕವಾಗಿ ಕೇಳಿದ್ದೇನೆ. ಆದರೆ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೇನೆ, ಆದರೆ ನನ್ನನ್ನು ಅವಮಾನಿಸೋರು ಇನ್ನೂ ಅಲ್ಲಿ ಕೆಳಗೆ ಇದ್ದಾರೆ. ಅವರಲ್ಲಿ ನೀವು ಒಬ್ಬರು ನನಗೆ ಕಾಣ್ತಿದ್ದೀರಾ. ತುಂಬ ಧನ್ಯವಾದಗಳು. ನಿಮ್ಮ ಈ ಸಲಹೆ ಮತ್ತು ಈ ಹೇಳಿದಂಥ ಪ್ರತಿಯೊಂದು ಪದಗಳನ್ನು ನಾನು ಮನಸ್ಪೂರ್ವಕವಾಗಿ ಸ್ವೀಕರಿಸ್ತಾನೆ. ನಿಮ್ಮನ್ನು ಮೀಟ್ ಮಾಡಿದ್ದು, ನಿಮ್ಮ ಹತ್ರ ಮಾತಾಡಿದ್ದು ಸಂತೋಷವಾಯ್ತಂತ ಹೇಳಿ ಎದ್ದು ಬನ್ನಿ. ಸ್ನೇಹಿತರೆ, ಜೀವನ ಪರ್ಯಂತ ಆ ವ್ಯಕ್ತಿ ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಆ ಸ್ಟೇಜಲ್ಲಿ ಆ ವ್ಯಕ್ತಿ ನಡೆದುಕೊಂಡದನ್ನು ಕೂಡ ಆ ಚಪ್ಪಲಿಯನ್ನು ಎಸೆದವರು ಅವರ ಜೀವನ ಪರ್ಯಂತ ಅವರು ಅದನ್ನು ಮರೆಯೋಕ್ಕೆ ಸಾಧ್ಯವಿಲ್ಲ. ಹೆಜ್ಜೆ ಹೆಜ್ಜೆಗೂ ಕೂಡ ನಮ್ಮನ್ನು ಅವಮಾನಿಸಬೇಕು, ನಮ್ಮನ್ನು ಕೆಳಗೆ ಬೀಳಿಸಬೇಕು, ಕಾಲೆಳಿಬೇಕು, ಈ ರೀತಿ ಪ್ರಯತ್ನ ಪಡೋರು ಅನೇಕ ಜನರಿರ್ತಾರೆ. ಅವರ ಟಾರ್ಗೆಟ್ ಏನಂದರೆ ಮಾನಸಿಕವಾಗಿ ನಮ್ಮನ್ನು ಕುಗ್ಗಿಸ್ಬೇಕು. ಮಾನಸಿಕವಾಗಿ ನಮ್ಮ ಮೇಲೆ ದಾಳಿಯನ್ನು ಮಾಡಿದಾಗ, ಹಲ್ಲೆಯನ್ನು ಮಾಡಿದಾಗ ನಾವು ಕುಗ್ತೀವಿ, ಆಟೋಮೆಟಿಕ್ಕಾಗಿ ನಮಗೆ ಮುಂದೆ ಹೋಗೋಕ್ಕಾಗಲ್ಲ ಅನ್ನುವುದು ಅವರ ಯೋಚನೆ ಆಗಿರುತ್ತೆ.
ಆದರೆ ಯಾವುದೇ ಒಬ್ಬ ಸಾಧಕನಿಗಾಗಿರ್ಬೋದು, ಇಲ್ಲ ಉತ್ತಮ ವಿಚಾರಗಳ ಬಗ್ಗೆ ಧ್ವನಿ ಎತ್ತುವವರಿಗಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಅವರು ಆ ನಿಯಮಕ್ಕೆ, ಆ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆನೇ ಮಾನಸಿಕವಾಗಿ ಅವ್ರಿಗವರೇ ಅವರು ಇಂಥದ್ದೆಲ್ಲವನ್ನು ಮೆಟ್ಟಿ ನಿಲ್ಲುವ ಅಷ್ಟು ಶಕ್ತಿಯನ್ನು ಅವರು ಹೊಂದಿರ್ತಾರೆ, ಯೋಚನೆಯನ್ನು ಮಾಡಿರ್ತಾರೆ. ಯಾಕೆ ಈ ವಿಚಾರನ ಹೇಳಿದೆ ಅಂದರೆ, ಅನೇಕ ಜನರು ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೇ ಸಣ್ಣ ಸಣ್ಣ ಕಾಮೆಂಟ್ಗಳಿಗೋಸ್ಕರ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಂಥ ಅದೆಷ್ಟೋ ಘಟನೆಗಳು ಕೂಡ ಇದೆ ಸ್ನೇಹಿತರೆ. ಯಾಕಂದರೆ ಆ ಕಂಟ್ರೋಲ್ ಮಾಡುವಂಥ ಶಕ್ತಿ ಅವರಲ್ಲಿ ಇರಲ್ಲ. ಜೀವನದಲ್ಲಿ ಏನೇ ಅವಮಾನ ಆದರೂ ಕೂಡ ಆ ಅವಮಾನವನ್ನು ಸ್ವೀಕರಿಸಿ ಅದನ್ನು ಮೆಟ್ಟಿ ನಿಂತು ಅದನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು ಸ್ನೇಹಿತರೆ. ಆ ಶಕ್ತಿ ಯಾವ ರೀತಿ ನಮ್ಗೆ ಬರುತ್ತೆ ಅಂದರೆ, ಇಂಥ ಅನೇಕ ಸ್ಫೂರ್ತಿದಾಯಕವಾದಂಥ ವಿಚಾರಗಳನ್ನು, ಹೇಳಿಕೆಗಳನ್ನು ಕೇಳಿದಾಗ, ಒಂದೆರಡನ್ನಲ್ಲ ಅನೇಕ ಬಾರಿ ಅದನ್ನೇ ಕೇಳ್ತಿದ್ದಾಗ ಆಟೋಮೆಟಿಕ್ಕಾಗಿ ಆ ಪವರ್ ನಮ್ಮೊಳಗೆ ಬಂದುಬಿಡುತ್ತೆ ಸ್ನೇಹಿತರೆ. ಯಾರು ನಮ್ಮ ಬಗ್ಗೆ ಎಷ್ಟೇ ಕೆಟ್ಟದಾಗಿ ಮಾತಾಡಲಿ, ಏನೇ ಅವಮಾನಗಳನ್ನು ಮಾಡಲಿ, ಏನೇ ನಮ್ಮ ಬಗ್ಗೆ ಟೀಕೆ ಮಾಡಲಿ, ಅದು ಯಾವುದಕ್ಕೂ ಕೂಡ ಗಮನ ಕೊಡದೆ ನಮ್ಮ ಜೀವನದ ಗುರಿಯತ್ತ ನಾವು ಮುನ್ನಡಿಬೇಕು ಸ್ನೇಹಿತರೆ. ಇನ್ನೊಂದು ಉತ್ತಮವಾದಂಥ ವಿಚಾರ ಇದೆ ಸ್ನೇಹಿತರೆ. ಯಾರು ನಮಗೆ ಅವಮಾನ ಮಾಡ್ತಾನೋ, ಶಕ್ತಿಹೀನವಾದವನು ಅವನು ಅವಮಾನ ಮಾಡ್ತಾನೆ. ಅವನಿಗೆ ನಮ್ಮ ರೀತಿಯಲ್ಲಿ ಹೋರಾಟ ಮಾಡಿ ಜಯಗಳಿಸುವಂತಹ ಆ ಶಕ್ತಿ ಅವನಲ್ಲಿ ಇರಲ್ಲ, ಆ ಒಂದು ಜ್ಞಾನ ಅವನಲ್ಲಿ ಇರಲ್ಲ. ಅಂಥವನು ಈ ರೀತಿಯಾದಂಥ ಅವಮಾನಗಳನ್ನು ಮಾಡ್ತಾನೆ. ಅದೇ ಸ್ವಲ್ಪ ವಿಚಾರವಂತನು ಆ ಅವಮಾನಗಳನ್ನು ಮಾಡಿದವನ್ನ ಏನು ಮಾಡ್ತಾನಂದರೆ, ಶಕ್ತಿವಂತನ ಅವಮಾನವನ್ನು ಮಾಡಿದವನ್ನ ಮನ್ನಿಸ್ಬಿಡ್ತಾನೆ. ಯಾಕಂದರೆ ಇವನಲ್ಲಿ ಅನೇಕ ಶಕ್ತಿ ಇದೆ ಅಂತ ಅವನಿಗೆ ಗೊತ್ತು, ಅವನಿಗಿಂತ ಹೆಚ್ಚು ಶಕ್ತಿ ಇದೆ ಅಂತ ಇವನಿಗೆ ಗೊತ್ತಿರುತ್ತೆ. ಆ ಶಕ್ತಿಯುತವಾದವನು ಅವಮಾನ ಮಾಡಿದವನ್ನ ಮನ್ನಿಸಿ ಬಿಡ್ತಾನೆ. ಅದೇ ಬುದ್ಧಿವಂತ ಜ್ಞಾನವನ್ನು ಉಳ್ಳವನು ಅವನನ್ನು ಇಗ್ನೋರ್ ಮಾಡ್ತಾನೆ. ಆ ಇಗ್ನೋರ್ ಮಾಡೋದು ಕಡೆಗಣಿಸುವುದು ಅಂತ ಹೇಳ್ತೀವಲ್ಲ, ಆ ಕಡೆಗಣಿಸ್ತಾನೆ. ಆ ಕಡೆಗಣಿಸಿ ಹೋದಾಗ ಅವಮಾನ ಮಾಡಿದವನಿಗೆ ಪ್ರತಿ ವಿರೋಧವಾಗಿ ನಾವು ಅವನಿಗೆ ಏನನ್ನು ಹೇಳಬೇಕಾಗಿಲ್ಲ. ಆ ಕಡೆಗಣಿಸುವಿಕೆಯೇ ಅವನಿಗೆ ಸಂಪೂರ್ಣವಾಗಿ ಅವನನ್ನು ಕುಗ್ಗಿಸುತ್ತೆ ಸ್ನೇಹಿತರೆ. ಯಾರಿಗೆ ಯಾವ ರೀತಿಯಾಗಿ ನಾವು ಎದುರೇಟುಗಳನ್ನು ಕೊಡಬೇಕು ಅನ್ನೋದನ್ನು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕು. ಎಲ್ಲರ ಹತ್ರ ಕೂಡ ಮಾತಿಗೆ ಮಾತು ಬೆಳೆಸಿ ಜಗಳಕ್ಕೆ ಹೋಗೋಕ್ಕಿಂತ ಮುಂಚೆ ನಾನಾ ರೀತಿಯಾಗಿ ಯೋಚಿಸಿ ಯಾರನ್ನು ಯಾವ ರೀತಿ ಎದುರಿಸ್ಬೇಕೋ ಅದೇ ರೀತಿ ಎದುರಿಸ್ಬೇಕು ಸ್ನೇಹಿತರೆ. ಮಾತಾಡೋರಿಗೆ, ಮಾತಿಗೆ ಬಂದವರಿಗೆ, ವಾದಕ್ಕೆ ಬಂದವರಿಗೆ ಆ ಮಾತಿನ ಮೂಲಕವೇ ಅವರಿಗೆ ಮನವರಿಕೆ ಮಾಡುವಂಥ ಒಂದು ಜ್ಞಾನ ಕೂಡ ನಮ್ಮಲ್ಲಿರಬೇಕು. ಅವಮಾನ ಮಾಡುವವರಿಗೆ ನಾವು ಪ್ರತಿ ಅವಮಾನವನ್ನು ಮಾಡದೆ ಯಾವ ರೀತಿ ಅವರನ್ನು ಕುಗ್ಗಿಸಬೇಕು, ಅವರ ಕುಗ್ಗಟಿಗೆಗೆ ನಾವು ಬಗ್ಗದೆ ಮುನ್ನಡೆಯಬೇಕು ಅನ್ನುವ ವಿಚಾರ ಕೂಡ ನಮ್ಮಲ್ಲಿ ಗೊತ್ತಿರಬೇಕು ಸ್ನೇಹಿತರೆ. ಜೀವನದಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಾಧನೆ ಮಾಡೋಕ್ಕೆ ಹೊರಟಾಗ, ಇಲ್ಲ ಉತ್ತಮ ರೀತಿಯಲ್ಲಿ ಜೀವನ ಮಾಡೋಕ್ಕೆ ಹೊರಟಾಗ ಇಂಥ ಅನೇಕ ರೀತಿಯಂಥ ಘಟನೆಗಳು ನಡೆಯೋದು ಸಹಜ. ಅದೆಲ್ಲ ಘಟನೆಗಳನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ನಾವೇ ತುಂಬಿಕೊಳ್ಬೇಕು ಸ್ನೇಹಿತರೆ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.